ಹರೇ ಕೃಷ್ಣ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋ ಹಾಗೆ ನಮ್ಮ ಪಕ್ಕದ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಹೇಗೆ ಬಹಳ ಅಧರ್ಮ ನಡೀತಾ ಇದೆ. ಭಗವಂತನ ಭಕ್ತರಿಗೆ, ಹಿಂದೂಗಳಿಗೆ, ಸನಾತನ ಧರ್ಮಿಗಳಿಗೆ ಹಾಗೂ ಮತ್ತು ಬೇರೆ ಪಂಥದವರಿಗೆಲ್ಲರಿಗೂ ಬಹಳ ಹಿಂಸೆ ಕೊಡುವಂತಹ ಒಂದು ಘಟನೆಗಳು ನೋಡ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭ ಇರುವಾಗ ಎಲ್ಲ ಸನಾತನ ಧರ್ಮದ ಸಂಸ್ಥೆಗಳು ಒಟ್ಟುಗೂಡಿ ಭಾರತದಲ್ಲೂ ವಿಶ್ವದಾದ್ಯಂತ ಮತ್ತು ಭಾರತದಲ್ಲೂ ಕೂಡ ಒಂದು ಪ್ರತಿಭಟನೆ ಸೂಚಿಸಿದ್ದಾರೆ. ನಮ್ಮ ದೇವಸ್ಥಾನದಲ್ಲೂ ಮಾಡಿದ್ವಿ, ನಿಮ್ಗೆ ಜ್ಞಾಪಕ ಇರ್ಬೋದು, ನೀವೆಲ್ಲರೂ ಬಂದಿದ್ರಿ. ನಮ್ಮ ದೇವಸ್ಥಾನದಲ್ಲೂ ನಾವು ಭಕ್ತರೆಲ್ಲ ಭಗವಂತನ ಅನುಗ್ರಹಕ್ಕಾಗಿ ಅಲ್ಲಿ ಶಾಂತಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿ ಸಂಕೀರ್ತನೆ ಮಾಡಿದ್ವಿ. ಆದರೆ ಈ ಸಂದರ್ಭದಲ್ಲಿ ನೋಡಬೇಕು, ಹಲವಾರು ಜನಕ್ಕೆ ಈ ಪ್ರಶ್ನೆ ಮೂಡಬಹುದು, ಭಗವಂತನ ಭಜನೆ ಮಾಡೋಂಥ ಭಕ್ತರಿಗೆ ಏನಕ್ಕೆ ಇಷ್ಟು ತೊಂದರೆ, ಇಷ್ಟು ಕಷ್ಟಗಳು ಏನಕ್ಕೆ ನಡೀತಾ ಇದೆ? ಇಂಥ ಭಕ್ತರಿಗೆ ಈ ಥರ ಬಂಧನಕ್ಕೊಳಗಾಗ್ತಾ ಇದ್ದಾರೆ. ಕೆಲವರು ದೇವಸ್ಥಾನಗಳಿಗೆ ಧ್ವಂಸ ಮಾಡಿದ್ದಾರೆ, ಭಗವಂತನ ವಿಗ್ರಹಗಳನ್ನು ಕೆಡವಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಏನಕ್ಕೆ ಬಂದಿದೆ? ಇದು ಒಂದು ದೊಡ್ಡ ಸಮಾಚಾರ, ಇನ್ನೊಂದು ನ್ಯೂಸ್ ಆಗಿಬಿಟ್ಟಿದೆ. ಇದು ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ಏನಕ್ಕೆ ಈ ಥರ ಆಗ್ತಿದೆ? ಭಗವಂತನ ಅದು ಬಾಂಗ್ಲಾದೇಶ ಚೈತನ್ಯ ಮಹಾಪ್ರಭುಗಳ ಒಂದು ಜಾಗದಲ್ಲೇ ಈ ಥರ ಭಕ್ತರಿಗೆ ಇಷ್ಟು ತೊಂದರೆ ಆಗ್ತಾ ಇದೆಯಲ್ವಾ ಅಂತ ಒಂದು ಯೋಚನೆ ಬರಬಹುದು ಯಾರಿಗಾದರೂ. ಆದರೆ ನಮ್ಮ ಗಮನಕ್ಕೆ ಇನ್ನೊಂದು ವಿಷಯ ಬರಬೇಕು. ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ, ಅವರು ಈ ಭೂಮಿಯ ಮೇಲೆ ಬಂದಾಗ 500 ವರ್ಷದ ಹಿಂದೆ ಅವರೊಂದು ಪ್ರಿಡಿಕ್ಷನ್ ಮಾಡಿದ್ರು, ಒಂದು ಭವಿಷ್ಯ ನುಡಿದಿದ್ರು. ಏನು ಹೇಳಿದರು? ಪೃಥ್ವಿತೆ ಆಚೆ ಯಥಾ ನಗರಾದಿ ಗ್ರಾಮ್ ಸರ್ವತ್ರ ಪ್ರಚಾರ ಹೊಯ್ವೆ ಮೊರನಾಮ್. ಪೃಥ್ವಿಯಲ್ಲಿ, ಭೂಮಿಯಲ್ಲಿ ಇರುವಂಥ ಪ್ರತಿಯೊಂದು ನಗರ ಮತ್ತು ಗ್ರಾಮಗಳಲ್ಲಿ ನನ್ನ ನಾಮ, ನನ್ನ ಹೆಸರು ಪ್ರಚಾರ ಆಗುತ್ತೆ ಅಂತ ಹೇಳಿದ್ರು. ಹೇಗಾಗುತ್ತೆ? ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಸೇನಾಪತಿ ಭಕ್ತರಾಗಿ ಹೋಗಿ ಹರೇ ಕೃಷ್ಣ ಆಂದೋಲನವನ್ನು ಪ್ರಾರಂಭಿಸಿ ಪ್ರಪಂಚದಾದ್ಯಂತ ಅವರು ಪರ್ಯಟನೆ ಮಾಡಿ ಇಸ್ಕಾನ್ ಸ್ಥಾಪಿಸಿ ಎಲ್ಲರಿಗೂ ಹರೇ ಕೃಷ್ಣ ಮಂತ್ರವನ್ನು ಹೇಳಿಕೊಟ್ರು. ಅಲ್ಲಿಂದ ಇಸ್ಕಾನ್ ಆಯಿತು. ಆದರೂ ಪ್ರಪಂಚವಿಡೀ ಇನ್ನೂ ಹರಡಿಲ್ಲ ಅಲ್ಲ, ಇನ್ನೂ ಹರಡ್ತಾ ಇದೆ. ಸೊ ಅದರಲ್ಲಿ ಕೆಲವೊಮ್ಮೆ ನಮಗೆ ಗೊತ್ತಾಗದೇ ಇರೋವಂಥದ್ದು, ನಮಗೆ ಇದು ಕಷ್ಟ ಏನೋ, ಇದು ತಪ್ಪೇನೋ ಅಂತ ಅನಿಸೋವಂಥ ರೀತಿಯಲ್ಲೂ ಕೂಡ ಭಗವಂತ ಒಮ್ಮೊಮ್ಮೆ ಅವನ ನಾಮ ಪ್ರಚಾರಕ್ಕಾಗಿ ಭಕ್ತರನ್ನು ಬಳಸ್ಕೋತಾನೆ. ಅದೇ ರೀತಿಯಾಗಿ ಈಗ ನೋಡಿ, ಮುಂಚೆ ಹರಿನಾಮದ ಬಗ್ಗೆ ಯಾವ ಆಸಕ್ತಿನೂ ತೋರಿಸದೇ ಇರೋರು, ಹರೇ ಕೃಷ್ಣ ಹೇಳದೇ ಇರೋರು, ಭಗವಂತನ ಬಗ್ಗೆ ಏನು ಮಾತಾಡದೇ ಇರೋಂಥವ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಈ ಥರ ಭಕ್ತರಿಗೇನೋ ಆಗಿದೆ ಅಂದ ತಕ್ಷಣ ಎಲ್ಲರೂ ಹಿಂದೂಗಳಿರ್ಬೋದು, ಕೆಲವರು ಬೇರೆ ಮತದವರು ಇರ್ಬೋದು, ನಮ್ಮ ದೇಶದಲ್ಲಿ ಸಾಮಾನ್ಯ ಜನರು, ನಾವು ಯಾವಾಗಾದರೂ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಬಂದು ಭಾಗವತ ಕೇಳಿ, ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅಂತೆಲ್ಲ ಹೇಳಿದ್ರೆ ಯಾರು ಅಷ್ಟೊಂದು ಆಸಕ್ತಿ ತೋರಿಸಲ್ವೋ, ಅಂಥವರು ಕೂಡ ಈ ಥರ ಯಾರೋ ಬಂಧನಕ್ಕೊಳಗಾಗಿದ್ದಾರೆ, ಅಲ್ಲಿ ಯಾರಿಗೋ ತೊಂದರೆ ಹೋಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವರೆಲ್ಲ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಅಂತ ಬಂದುಬಿಟ್ರು. ಅವರೆಲ್ಲ ಏನು ಹೇಳ್ತಿದ್ದಾರೆ ಬಂದುಬಿಟ್ಟು? ನಾನು ಹೋಗಿದ್ದೆ 2 ವಾರದ ಹಿಂದೆ, ನಮ್ಮ ದೇವಸ್ಥಾನದಲ್ಲಿ ಇದಾದಮೇಲೆ ಸಂಘದವರು ಒಂದು ಇದು ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ದು. ವಿಶ್ವ ಹಿಂದೂ ಪರಿಷತ್ತು ಸಂಘ ಎಲ್ಲ ಹಿಂದೂ ಸಂಘಟನೆಗಳು ಒಂದು ಕಾರ್ಯಕ್ರಮ ಮಾಡಿದರು.
ಫ್ರೀಡಮ್ ಪಾರ್ಕ್ನಲ್ಲಿ. ಅಲ್ಲಿ ಹೋದರೆ ನೋಡಿದ್ರೆ ಸುಮಾರು ಒಂದು 5,000 ಭಕ್ತರಿದ್ದಾರೆ, 5,000 ಜನ ಇದ್ದಾರೆ, ಭಕ್ತರಲ್ಲ, 5,000 ಹಿಂದೂಗಳಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಇಸ್ಕಾನ್ ಇಂಥ ಒಳ್ಳೆ ಸೇವೆ ಮಾಡ್ತಾಯಿದೆ, ಅಂಥ ಭಕ್ತರಿಗೆ ಈ ಥರ ತೊಂದರೆ ಆಗ್ತಾಯಿದೆ, ಆಗಬಾರ್ದು ಅಂತ. ನಮ್ಮನ್ನು ಕರೆದ್ರು, ನೀವು ಬನ್ನಿ ಸ್ವಾಮೀಜಿ, ನೀವು ಬಂದು ಹೇಳಬೇಕು, ಮಾತಾಡಬೇಕು. ಸರ್ ನನಗೆ ಅನಿಸ್ತು 5,000 ಜನ ಭಕ್ತರು ಒಂದು ಕಡೆ ಕೂಡಿ ಯಾವತ್ತಾದರೂ ನಮ್ಮ ದೇವಸ್ಥಾನದಲ್ಲಿ ಆ ಥರ ಪರಿಸ್ಥಿತಿ ಬಂದಿದೆಯಾ ಅಂತ. ಬಂದಿರಲಿಲ್ಲ. ಆದರೆ ಇಲ್ಲಿ ಎಲ್ಲರೂ ಕೂತಿದ್ರು, ಎಲ್ಲರೂ ಅವ್ರವ್ರದ್ದೇ ಭಾಷಣ ಮಾಡಿದ್ರು, ಅವರವರ ರಾಜಕೀಯದ ಭಾಷಣ ಮಾಡ್ತಾಯಿದ್ರು, ಏನೇನೋ ಭಾಷಣ ಮಾಡ್ತಾಯಿದ್ರು. ನನಗೆ ಅವಕಾಶ ಕೊಟ್ಟರು. ಆಗ ನಾನು ಹೇಳಿದೆ, ಈ ಒಂದು ಘಟನೆ ಏನಾಗಿದೆಯಲ್ಲ ಇದು ಏನಕ್ಕಾಗಿದೆ ಅಂದರೆ, ಸಂಘದಲ್ಲೂ ಹೇಳ್ತಾರೆ, ಆ ಒಕ್ಕೂಟದಲ್ಲಿ ಅವರು ಯಾರು ಆಯೋಜನೆ ಮಾಡಿದ ಅವ್ರದ್ರಲ್ಲಿ ಒಂದು ಸ್ಲೋಗನ್ ಇದೆ, ಅವರು ಹೇಳ್ತಾರೆ ಸಂಘವು ಶಕ್ತಿ ಕಲಿಯುಗೆ ಅಂತ. ಸಂಘ ಬಂದ್ರೇ ಕಲಿಯುಗದಲ್ಲಿ ಶಕ್ತಿ ಅಂತ. ನಾ ಹೇಳಿದೆ ಅದೇ ಸಂಘದಲ್ಲಿ ಭಗವಂತನ ನಾಮವನ್ನು ಹೇಳುವಂಥದ್ದು, ಅದರಿಂದ ಬರುವಂಥ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದೇ ಚೈತನ್ಯ ಮಹಾಪ್ರಭುಗಳು ಅಂತ. ಆದ್ದರಿಂದ ಆ ಚೈತನ್ಯ ಮಹಾಪ್ರಭುಗಳ ಪ್ರೇರಣೆಯಿಂದ ಇವತ್ತು ಆ ಭಕ್ತರಿಗೆ ಆ ಥರ ತೊಂದರೆ ಆಗ್ತಾ ಇರೋದ್ರಿಂದ ಇಲ್ಲಿ ಎಲ್ಲರೂ ನಾವು ಸೋದರರಾಗಿ ಬಂದು ಸಂಘದಲ್ಲಿ ಎಲ್ಲರೂ ಅವರಿಗೆ ನಮ್ಮ ಒಂದು ನೋವು, ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಹೇಳಿದೆ. ಹೇಗೆ ಅಂದರೆ ಚೈತನ್ಯ ಮಹಾಪ್ರಭುಗಳೇ ತೋರಿಸ್ಕೊಟ್ಟಿದ್ದಾರೆ. ಅದು ಹೇಗೆ ಅಂದರೆ ಸಂಕೀರ್ತನೆ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಹರೇ ಕೃಷ್ಣಂ ಅಂತ ಹೇಳಿಸ್ದೆ. ಆಗ 5,000 ಜನ ಒಟ್ಟಿಗೆ ಎಲ್ಲರೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದ್ರೆ ಆ ಒಂದು ಅದರಿಂದ ಉಂಟಾದ ವೈಬ್ರೇಷನ್ ನೋಡಿದ್ರೆ ನನಗೆ ಅನಿಸ್ತು, ಆಹೋ ಇದು ಚೈತನ್ಯ ಮಹಾಪ್ರಭುಗಳ ಒಂದು ಪ್ಲ್ಯಾನ್ ಇದು ಅಂತ. ನಾವೊಬ್ಬರೇ ಅಲ್ಲ, ಎಲ್ಲ ವಿಶ್ವದಾದ್ಯಂತ ಎಲ್ಲ ಕಡೆ ಇದು ನಡೀತಾ ಇದೆ. ಆದರೆ ಕೆಲವು ಸತಿ ನಮಗನ್ಸತ್ತೆ ಇದೇನೋ ಕೆಟ್ಟದಾಗ್ತಾ ಇದೆ ಅಂತ. ಆದರೆ ಅದರಲ್ಲೂ ಕೂಡ ಒಳ್ಳೆಯದೇ ಇದು. ದಾಸರು ಹೇಳ್ತಾರೆ ಆದದ್ದೆಲ್ಲ ಒಳಿತೇ ಆಯಿತು ಅಂತ. ಸೊ ಈ ರೀತಿ ಒಳ್ಳೆಯದೇ ಆಯಿತು ಅಂತ. ಹಾಗಾಗಿ ಇವತ್ತಿನ ಒಂದು ಈ 2 ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಭೂತಾಯಿ ಇಲ್ಲಿ ಗೋವಿನ ರೂಪದಲ್ಲಿದ್ದಾಳೆ, ಧರ್ಮಪುರುಷ ಒಂದು ಎತ್ತಿನ ರೂಪದಲ್ಲಿ ಬಂದಿದ್ದಾನೆ. ಅವರಿಬ್ಬರು ಮಾತಾಡ್ತಿದ್ದಾರೆ. ಏನಾಗಿದೆ, ಧರ್ಮದ ಕಾಲುಗಳು ಮತ್ತು ಕಾಲುಗಳನ್ನು ಹೊಡೆದಾಕಿದ್ದಾರೆ ಕಲಿಪುರುಷ, ಮತ್ತು ಗೋವು ಅಳ್ತಾ ಇದೆ, ಭೂಮಿ ತಾಯಿ ಅಳ್ತಾ ಇದ್ದಾಳೆ. ಆಗ ಧರ್ಮ ಕೇಳ್ತಾ ಇದ್ದಾನೆ ಏನಾಯಿತು ಅಂತ. ಆವಾಗ ಗೋಮಾತೆ ತನ್ನ ದುಃಖವನ್ನು ತೋಡ್ಕೋತಿದ್ದಾಳೆ. ಅದರಲ್ಲಿ ಆ ಸಂದರ್ಭದಲ್ಲಿ ಈ ಶ್ಲೋಕಗಳು ಬಂದಿದೆ. ಭೂಮಿ ತಾಯಿ ಹೇಳ್ತಾ ಇದ್ದಾಳೆ, ಹೇಗೆ ಲಕ್ಷ್ಮಿಯ ದೃಷ್ಟಿಗೋಸ್ಕರ ದೇವತಾದಿಗಳು ಕೂಡ, ಬ್ರಹ್ಮಾದಿ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾ ಇದ್ದರು, ಅಂತಹ ಲಕ್ಷ್ಮಿಯೇ ತನ್ನ ಸ್ಥಾನವನ್ನು ಬಿಟ್ಟು ಭಗವಂತನ ಪಾದಗಳಲ್ಲಿ ಸೇವೆ ಮಾಡೋದಕ್ಕೆ ಅಂತ ಬಂದಿದ್ಲು. ಅಂಥ ಭಗವಂತನ ಪಾದಗಳು ಅಂದರೆ ಲಕ್ಷ್ಮೀದೇವಿಯೇ ಆ ಪಾದಗೋಸ್ಕರ, ಪಾದದಲ್ಲೇ ಇರುವಂತಹ ಲಕ್ಷ್ಮೀದೇವಿ ತನ್ನ ಧಾಮವನ್ನು ತ್ಯಜಿಸಿ ಬಂದು ಭಗವಂತನ ಪಾದದಲ್ಲಿ ಇರ್ತಾಳೆ. ಅಂಥ ಪಾದಗಳು ನನ್ನ ಮೇಲೆ ಅಂದರೆ ಭೂಮಿಯ ಮೇಲೆ ಓಡಾಡಿದ್ದರಿಂದ ಅದರಿಂದ ಪದಚಿಹ್ನಗಳು ಆಯಿತು ಅಂತ. ಭಗವಂತನ ಪದಚಿಹ್ನಗಳು, ದ ಫುಟ್ ಪ್ರಿಂಟ್ಸ್. ಅದರಲ್ಲಿ ಏನಿತ್ತಂದರೆ ನಮ್ಮ ಪದಚಿಹ್ನಗಳ ಥರ ಅಲ್ಲ. ನಮ್ಮ ಪದಚಿಹ್ನಗಳಲ್ಲಿ ಏನಿರುತ್ತೆ, ರೇಖೆಗಳು ಏನೇನೋ ಇರುತ್ತೆ. ಅದರಿಂದ ಏನು ನಾವು ನಡೆದರೆ ಅದರಿಂದ ಏನು ಶುಭವಾಗೋದಿಲ್ಲ. ಭಗವಂತನ ಪಾದಚಿಹ್ನಗಳಲ್ಲಿ ವಿಶೇಷ ಏನಂದರೆ ಧ್ವಜ, ವಜ್ರಾಯುಧ, ಅಂಕುಶ ಮತ್ತು ಕಮಲ ಪುಷ್ಪಗಳು ಇದೆಲ್ಲ ಇದೆಯಂತೆ. ಸೊ ಆ ಪದಚಿಹ್ನಗಳು ಭೂಮಿಯ ಮೇಲೆ ಬರೀ ಅದರ ಪದಚಿಹ್ನಗಳು ಬಿಟ್ಟಿದ್ದಕ್ಕೆ ಭಗವಂತ ಎಂಥ ಒಂದು ಭಾಗ್ಯವಾಯಿತು ಅಂದರೆ, ಪ್ರಭುಪಾದರು ಹೇಳ್ತಾರೆ ತಾತ್ಪರ್ಯದಲ್ಲಿ, ಇಲ್ಲಿ ಭಾವಾರ್ಥದಲ್ಲಿ, ನದಿಗಳು, ಸಾಗರಗಳು, ಅರಣ್ಯಗಳು, ಗಿರಿಗಳು ಮತ್ತು ಗಣಿಗಳು ಮಾನವರ ಮತ್ತು ಪ್ರಾಣಿಗಳ ಅವಶ್ಯಕತೆಗಳನ್ನು ಪೂರೈಸುವ ಆಕರಗಳಾಗಿದ್ದು ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದವು.
ಕೇವಲ ಭಗವಂತ ಅಲ್ಲಿ ಇದ್ದಿದ್ದರಿಂದನೇ ಇಷ್ಟೆಲ್ಲ ನಡೀತು, ಇಷ್ಟೆಲ್ಲ ಒಳ್ಳೇದು ನಡೀತಾ ಇತ್ತು. ಆದರೆ ಹಾಗಾದರೆ ಈಗ ಭಗವಂತ ಇಲ್ಲ, ಅವನ ಪದಚಿಹ್ನಗಳು ಇಲ್ಲ. 5,000 ವರ್ಷದ ಹಿಂದೆ ಅವನು ನಡೆದಾಗ ಇತ್ತು. ಸೊ ಈಗ ಹಾಗಾದರೆ ಅದರ ಭಾಗ್ಯ ಸೌಭಾಗ್ಯ ನಮಗಿಲ್ಲವಾ? ಭೂಮಿಗೆ ಬಂದಿರೋ ದೌರ್ಭಾಗ್ಯ ಅದರಿಂದಾನೇನಾ ಅಂತ. ಅದಕ್ಕೆ ಭೂಮಿ ತಾಯಿ ಅಳ್ತಾ ಇದ್ದಾಳೆ, ಇಲ್ಲಿ ಹೇಳ್ತಿದ್ದಾಳೆ, ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ಟ, ಅದರಿಂದ ಇವಾಗ ನನಗೆ ದುಃಖವಾಗಿದೆ ಅಂತ. ಆದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ, ಭಗವಂತ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಒಂದು ರೂಪದಲ್ಲಿ ಬಿಟ್ಟು ಹೋಗ್ಬೋದು, ಆದರೆ ಇನ್ನೊಂದು ರೂಪದಲ್ಲಿ ಭಗವಂತ ಇಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಭಗವಂತ ಇಲ್ಲದೇ ಇರೋವಂಥ ಒಂದು ಭಗವಂತನ ಕನೆಕ್ಷನ್ ಇಲ್ಲದೆ ಇರೋವಂಥ ಯಾವುದೇ ವಸ್ತು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟಿದ್ದೇ. ನಾವು ಯಾವುದನ್ನು ಮಾಯೆ ಅಂತೀವೋ, ಯಾವುದನ್ನು ಭೌತಿಕ ಅಂತೀವೋ, ಮೆಟೀರಿಯಲ್ ಅಂತೀವೋ, ಅದು ಯಾವುದು? ಭಗವಂತನಿಗೂ ಆ ವಸ್ತುವಿಗೂ ಸಂಬಂಧವನ್ನು ನಾವು ಬೇರೆಪಡಿಸಿ ನೋಡಿದ್ರೆ ಅದು ಭೌತಿಕ. ಈಗ ಈ ಮೈಕ್ರೋಫೋನ್ ಇದೆ, ಇಲ್ಲಿ ಅಲ್ಲೊಂದು ಕ್ಯಾಮರಾ ಇದೆ, ನಾವೆಲ್ಲ ಮೊಬೈಲ್ ಫೋನ್ ಬಳಸ್ತೀವಿ, ಎಷ್ಟೊಂದು ಉಪಕರಣಗಳನ್ನು ಬಳಸ್ತೀವಿ. ಅದೆಲ್ಲ ಕಂಡುಹಿಡಿದವರು, ಅದನ್ನೆಲ್ಲ ತಯಾರಿಸಿದವರು ಯಾವುದೋ ಒಂದು ಕಾರಣಕ್ಕೆ ತಯಾರಿಸಿದ್ರು. ಕ್ಯಾಮರಾ ಆಗಲಿ, ಮೈಕ್ ಆಗಲಿ, ಮೈಕ್ರೋಫೋನ್, ಇದಕ್ಕೆ ಫೋನ್ ಆಗಲಿ, ಅವ್ರದ್ದೇ ಒಂದು ತೃಪ್ತಿಗೋಸ್ಕರ, ಅವರು ಎಂಜಾಯ್ ಮಾಡೋದಕ್ಕೋಸ್ಕರ, ಅವರು ಸುಖಕ್ಕೋಸ್ಕರ ಮಾಡಿಕೊಂಡ್ರು. ಹಾಗಾಗಿ ಅದನ್ನು ನಮ್ಮ ತೃಪ್ತಿಗೋಸ್ಕರ ಬಳಸ್ಕೊಂಡ್ರೆ ಅದನ್ನೇನಂತಾರೆ? ಭೌತಿಕ ಅಂತಾರೆ, ಮೆಟೀರಿಯಲ್ ಅಂತಾರೆ. ಅದೇ ವಸ್ತು ನಾವು ಕೃಷ್ಣನ ಸೇವೆಗೋಸ್ಕರ ಬಳಸಿದ್ರೆ, ಇವಾಗ ಈ ಮೈಕಿನಲ್ಲಿ ಭಾಗವತ ಮಾತಾಡ್ತಾ ಇದ್ದೇವೆ ನಾವು, ಆಗ ಈ ವಸ್ತು ಭೌತಿಕವಲ್ಲ, ಇದು ಆಧ್ಯಾತ್ಮಿಕ ವಸ್ತು ಆಗುತ್ತೆ, ಕೃಷ್ಣನ ವಸ್ತು ಆಗುತ್ತೆ, ಭಗವಂತನ ವಸ್ತು ಆಗುತ್ತೆ. ಆದ್ದರಿಂದ ಯಾವುದೇ ಒಂದು ವಸ್ತು ಭಗವಂತನಿಂದ ಆಚೆ ಇಲ್ಲ, ಎಲ್ಲ ಭಗವಂತನಿಗೆ ಬಳಸ್ಬೋದು. ಆದ್ದರಿಂದ ಧರ್ಮ ಇಲ್ಲಿ ಧರ್ಮ ಮತ್ತು ಭೂಮಿ ಏನಕ್ಕೆ ದುಃಖದಲ್ಲಿದ್ದಾರೆ ಅಂದರೆ, ಕಲಿಪುರುಷದ ಒಂದು ಪ್ರಭಾವದಿಂದ ಏನಾಗಿದೆ, ಆ ಭಗವಂತನಿಂದ ವಸ್ತುಗಳಿಗಿರುವಂಥ ಸಂಬಂಧವನ್ನು ನಮ್ಮ ಪ್ರಜ್ಞೆಯಿಂದ ಕಳಿಸಲಾಗಿದೆ. ಅಲ್ಲಿ ತೊಂದರೆ ಏನು ಬರೋದಂದರೆ, ಈ ವಸ್ತುನೇ. ಇವಾಗ ಒಂದು ಚಾಕು ಇದೆ ಅಂದ್ಕೊಳ್ಳಿ, ಅದು ಒಳ್ಳೆಯದಾ ಕೆಟ್ಟದಾ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಅದು ಬರೀ ಒಂದು ಚಾಕು, ಒಂದು ವಸ್ತು ಅಷ್ಟೇ. ಅದರಿಂದ ಏನಾದರೂ ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು, ಕೆಟ್ಟದು ಮಾಡ್ಬೋದು. ನೀವು ಅದನ್ನು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚಿ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ತೊಗೋಬೋದು. ಒಬ್ಬರಿಗೆ ಏನಾದರೂ ಪೆಟ್ಟಾಗಿ ಏನಾದರೂ ತೊಂದರೆ ಆಗಿದ್ದರೆ ಅವರಿಗೆ ಸರ್ಜರಿ ಮಾಡಬೇಕಾದ್ರೆ ಅದೇ ಚಾಕುನ ಉಪಯೋಗಿಸಿ ಇದು ಕೂಡ ಜೀವ ಉಳಿಸ್ಬೋದು. ಇಲ್ಲ ಅದೇ ಚಾಕು ಚುಚ್ಚಿಬಿಟ್ಟು ಸಾಯಿಸ್ಬೋದು. ಚಾಕುದೇನು ತಪ್ಪಿದೆ? ಬಳಸೋರ್ದು ತಪ್ಪು ತಾನೇ, ಬಳಸೋರ ಪ್ರಜ್ಞೆ ಹೇಗಿದೆ ಅನ್ನೋದು. ಅದೇ ರೀತಿ ಎಲ್ಲ ವಸ್ತುಗಳು ಭಗವಂತಂದೇ, ಆದರೆ ಅದನ್ನು ಬಳಸೋರ ಪ್ರಜ್ಞೆಯ ಮೇಲೆ ಅದು ಆಧಾರಿತವಾಗಿದೆ. ಹಾಗೆ ನೋಡಿದಾಗ ಈ ಪ್ರಜ್ಞೆ ಅನ್ನೋದೇನಿದೆಯಲ್ಲ, ಈ ಪ್ರಜ್ಞೆ ಅನ್ನೋದು ಕೃಷ್ಣ ಪ್ರಜ್ಞೆ ಆಗಬೇಕು ಅನ್ನೋದೇ ಮುಖ್ಯ. ಅದು ಮಾಡೋದಕ್ಕೋಸ್ಕರನೇ ಭಗವಂತ ಈ ಕಲಿಯುಗದಲ್ಲಿ ವಿಶೇಷ ರೂಪದಲ್ಲಿ ಬಂದಿದ್ದಾನೆ. ವಿಶೇಷ ಏನಂದರೆ, ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾದ ಒಂದು ಶ್ಲೋಕ ಇದೆ, ಎಲ್ಲರಿಗೂ ಗೊತ್ತಿರೋವಂಥದ್ದು, ಬಹಳ ಫೇಮಸ್ ಶ್ಲೋಕ. 4ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲರೂ ಮಹಾಭಾರತ ಸೀರಿಯಲ್ ನೋಡಿದರೆ ಗೊತ್ತಾಗುತ್ತೆ, ಅದು ಬರುತ್ತೆ, ಅದು ಶ್ಲೋಕ ಫಸ್ಟಲ್ಲೇ ಟೈಟಲ್ ಸಾಂಗಲ್ಲಿ ಬರ್ತಾಯಿತ್ತು. ಯದಾ ಯದಾ ಹಿ ಧರ್ಮಸ್ಯ, ಆಮೇಲೆ ಮುಂದಕ್ಕೆ ಪರವಾಗಿಲ್ಲಪ್ಪ, ಎಲ್ಲರೂ ಪಂಡಿತರಿದ್ದಾರೆ ಇಲ್ಲಿ.
ಆದರೆ ಈ ಶ್ಲೋಕ ಎಲ್ಲರಿಗೂ ಬರುತ್ತೆ ಬಿಡಿ. ಸೊ ಭಗವಂತ ಏನು ಹೇಳ್ತಾನೆ ಇದರಲ್ಲಿ 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿಯುಗದಲ್ಲೂ ಯುಗೇ ಯುಗೇ ಭಗವಂತ ಬರ್ತಾನೆ, ಅವತಾರ ತಾಳ್ತಾನೆ. ಕೃಷ್ಣ ಹೇಳ್ತಾನೆ ನಾನು ಬರ್ತೀನಿ ಅಂತ. ಏನಕ್ಕೆ ಬರ್ತೀನಿ? ಧರ್ಮ ಸಂಸ್ಥಾಪನೆ ಅಂದರೆ ಹೇಗೆ? ಏನು ಮಾಡ್ತಾನೆ? ಧರ್ಮ ಸಂಸ್ಥಾಪನೆ ಅಂದರೆ ಏನು? ಪರಿತ್ರಾಣಾಯ ಸಾಧೂನಾಂ, ಸಾಧುಗಳನ್ನು ರಕ್ಷಿಸಲು, ಸಾಧುಗಳನ್ನು ಪಾಲಿಸಲು, ಸಾಧುಗಳನ್ನು ಚೆನ್ನಾಗಿ ನೋಡಿಕೊಳ್ಳಲು, ಹಾಗೂ ವಿನಾಶಾಯ ಚ ದುಷ್ಕೃತಾಂ, ಅಸುರರನ್ನು ಸಂಹಾರ ಮಾಡೋದು, ವಿನಾಶ ಮಾಡೋದು. ಇವೆರಡು ಮಾಡಿದ್ರೆ ಧರ್ಮ ಸಂಸ್ಥಾಪನಾರ್ಥಾಯ, ನಮ್ಮ ಸಂಸ್ಥಾಪನೆ ಆಗುತ್ತೆ ಅಂತ. ಸೊ ಪ್ರತಿಯುಗದಲ್ಲೂ ಭಗವಂತ ಬರ್ತಾನೆ, ಅಸುರರನ್ನು ಸಂಹಾರ ಮಾಡ್ತಾನೆ, ನಾಶ ಮಾಡ್ತಾನೆ, ಸಾಧುಗಳನ್ನು ರಕ್ಷಿಸ್ತಾನೆ ಅಲ್ವಾ? ಈಗ ನೋಡಿದ್ರೆ ಪ್ರತಿಯುಗದಲ್ಲೂ ಅಂದರೆ ಯುಗೇ ಯುಗೆ ಪ್ರತಿಯುಗದಲ್ಲೂ ಮಾಡ್ತಾನಲ್ವಾ? ಈಗ ಸತ್ಯಯುಗದಲ್ಲಿ ನೋಡಿದ್ರೆ ಭಗವಂತನ ಅವತಾರಗಳು ಏನು? ನರಸಿಂಹ, ವಾಮನ, ವರಾಹ, ಇಷ್ಟೊಂದು ಅವತಾರಗಳಾಗಿದೆ. ಸೊ ಆ ಯುಗಗಳಲ್ಲಿ ನೋಡಿದ್ರೆ ಭಗವಂತನ ಅವತಾರದ ಕತೆ ನೋಡಿದ್ರೆ ನರಸಿಂಹ ಇರ್ಬೋದು, ವಾಮನ ಇರ್ಬೋದು, ವರಾಹ, ನರಸಿಂಹ, ವಾಮನ ಅಂದ್ಕೊಡ್ರಿ, ಕೂರ್ಮ ಎಲ್ಲ ಇದೆ. ಏನಾಗ್ತಿತ್ತಲ್ಲಿ? ಅಸುರರಿದ್ದರು, ಸುರರಿದ್ದರು, ಭಕ್ತರಿದ್ದರು, ರಾಕ್ಷಸರು ಇದ್ದರು. ಭಗವಂತ ದೇವತೆಗಳನ್ನು, ಸುರರನ್ನು ರಕ್ಷಿಸಿದ, ಅಸುರರನ್ನು ಸಂಹಾರ ಮಾಡಿದ. ಎಲ್ಲೆಲ್ಲಿದ್ದರು? ಅಸುರರೆಲ್ಲಿದ್ದರು, ಆಮೇಲೆ ಭಕ್ತರಲ್ಲಿದ್ದರು. ದೇವತೆಗಳೆಲ್ಲ ಒಂದು ಲೋಕದಲ್ಲಿದ್ದರು, ದೇವಲೋಕ ಅಂತ. ಅಸುರರೆಲ್ಲ ಇನ್ನೊಂದು ಲೋಕದಲ್ಲಿದ್ದರು, ಪಾತಾಳ ಲೋಕ, ಅತಳ, ವಿತಳ, ಸತಳ, ಅವ್ರದ್ದೊಂದು ಲೋಕ, ಇವ್ರದ್ದೊಂದು ಲೋಕ. ಸೊ ಇಂಟರ್ ಪ್ಲಾನೆಟರಿ ವಾರ್ಸ್, ಆ ಲೋಕ ಈ ಲೋಕ ಯುದ್ಧ ಮಾಡ್ತಾಯಿದ್ರು. ಆಗ ಭಗವಂತ ಬಂದು ರಕ್ಷಿಸ್ತಾ ಇದ್ದ. ಇದು ಸತ್ಯಯುಗದಲ್ಲಿ. ತ್ರೇತಾಯುಗದಲ್ಲಿ ಏನಾಯಿತು? ಎಲ್ಲಿದ್ದರು? ಅಸುರರು ಇದ್ದರು, ಸುರರು ಇದ್ದರು, ಭಕ್ತರು ಇದ್ದರು, ದುರುಳರು ಇದ್ದರು. ಎಲ್ಲಿದ್ದರು? ಇದೇ ಭೂಮಿ ಮೇಲೆ ಇದ್ದರು. ರಾಮನೂ ಇದ್ದ, ರಾವಣನೂ ಇದ್ದ. ರಾಮ ಏನು ಮಾಡ್ದ? ರಾಮ ಭಕ್ತರನ್ನೆಲ್ಲ ರಕ್ಷಣೆ ಮಾಡಿ ರಾವಣನನ್ನು ಕೊಂದ. ಒಂದೇ ಭೂಮಿಯಲ್ಲಿ. ದ್ವಾಪರ ಯುಗಕ್ಕೆ ಬಂದಾಗ ಏನಾಯಿತು? ದ್ವಾಪರ ಯುಗದಲ್ಲಿ ಎಲ್ಲಿದ್ದರು? ಸುರರು ಅಸುರರು ಒಂದೇ ಕುಟುಂಬದಲ್ಲಿದ್ದರು. ಪಾಂಡವರು, ಕೌರವರು. ಕೃಷ್ಣ ಏನು ಮಾಡ್ದ? ಪಾಂಡವರನ್ನ ರಕ್ಷಿಸ್ದ, ಕೌರವರನ್ನ ಸಂಹಾರ ಮಾಡ್ದ. ಈಗ ಕಲಿಯುಗದಲ್ಲಿ ಏನಾಯಿತು? ಕಲಿಯುಗದಲ್ಲಿ ಎಲ್ಲಿದ್ದಾರೆ? ಮನೆಯೊಳಗಿದ್ದಾರಾ? ನಮ್ಮೊಳಗೇ ಇದ್ದಾರೆ, ಮನಸ್ಸೊಳಗೇ ಇದ್ದಾರೆ. ಭಗವಂತ ನಮ್ಮೊಳಗೆ ಭಕ್ತರು ಇದ್ದಾರೆ, ನಮ್ಮೊಳಗೆ ಅಸುರರು ಇದ್ದಾರೆ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳ ಅವತಾರದ ವಿಶೇಷ ಏನು ಅಂತ ಪ್ರಭುಪಾದರು ಅಲ್ಲಿ ಹೇಳ್ತಾರೆ. ಈ 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಪರಿತ್ರಾಣಾಯ ಸಾಧುನ ಒಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇದನ್ನು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ. ಪ್ರತಿಯೊಂದು ಯುಗದಲ್ಲಿಯೂ ತಾನು ಅವತಾರವೆತ್ತುವುದಾಗಿ ಭಗವಂತನು ಹೇಳುತ್ತಾನೆ. ಆತನು ಕಲಿಯುಗದಲ್ಲಿಯೂ ಅವತಾರವೆತ್ತುತ್ತಾನೆ ಅಲ್ವಾ? ಯುಗೆ ಯುಗೆ ಅಂದಮೇಲೆ ಎಲ್ಲ ಪ್ರತಿಯುಗದಲ್ಲೂ ಮಾಡಬೇಕು ತಾನೆ ಎನ್ನುವುದು ಇದು ಸೂಚಿಸುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಲಿಯುಗದ ಅವತಾರ ಶ್ರೀ ಚೈತನ್ಯ ಮಹಾಪ್ರಭು. ಅವರು ಸಂಕೀರ್ತನ ಆಂದೋಲನದಿಂದ ಕೃಷ್ಣ ಪ್ರಜ್ಞೆಯನ್ನು ಭಾರತದಲ್ಲೆಲ್ಲ ಹರಡಿದರು. ಈ ಸಂಕೀರ್ತನ ಸಂಸ್ಕೃತಿಯು ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು.
ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಉಪನಿಷತ್ತುಗಳು, ಮಹಾಭಾರತ ಮತ್ತು ಭಾಗವತದಂತಹ ಅಪೌರುಷೇಯ ಧರ್ಮಗ್ರಂಥಗಳ ರಹಸ್ಯ ಭಾಗದಲ್ಲಿ ನೇರವಾಗಿ ಅಲ್ಲದಿದ್ದರೂ ಗೋಪ್ಯವಾಗಿ ವರ್ಣಿಸಲಾಗಿದೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಅವರ ಸಂಕೀರ್ತನ ಆಂದೋಲನವು ಕೃಷ್ಣನ ಭಕ್ತರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಈ ಅವತಾರವು, ಈ ಕೊನೆ ಒಂದು ಲೈನ್ ಇದೆಯಲ್ಲ, ತುಂಬ ಒಂದು ವಿಶೇಷವಾದ ಲೈನು ನೋಡಿ. ಈ ಭಗವಂತನ ಅವತಾರವು ಏನಕ್ಕೆ ಅಂದರೆ, ಕಲಿಯುಗದಲ್ಲಿ ಅಸುರರು ಭಕ್ತರು ಇಬ್ಬರು ಒಂದೇ ವ್ಯಕ್ತಿಯಲ್ಲೇ ಇದ್ದಾರೆ. ಅದಕ್ಕೆ ಈ ಭಗವಂತನ ಅವತಾರವು, ಕೃಷ್ಣ ಚೈತನ್ಯರಾಗಿ ಬಂದಿರುವಂಥ ಅವತಾರವು ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ಆದರೆ ತನ್ನ ಅವ್ಯಾಜ್ಯ ಕರುಣೆಯಿಂದ ಉದ್ಧರಿಸುತ್ತಾನೆ. ಸೊ ಚೈತನ್ಯ ಮಹಾಪ್ರಭುಗಳ ಸಂದರ್ಭದಲ್ಲಿ ಈ ಶ್ಲೋಕ ಹೇಗೆ ಬದಲಾಗುತ್ತೆ ಅಂದರೆ, ಭಗವದ್ಗೀತೆಯ ಶ್ಲೋಕ, ಬೇರೆ ಯುಗದಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಆದರೆ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಪರಿತ್ರಾಣಾಯ ಸಾಧೂನಾಂ ಪರಿತ್ರಾಣಾಯ ಚ ದುಷ್ಕೃತಾಂ, ದುಷ್ಕೃತ ಮಾಡುವಂಥ ಅವರನ್ನು ಪರಿತ್ರಾಣಾಯ, ಅವರನ್ನು ಉದ್ಧರಿಸುತ್ತಾನೆ. ಅಂತಹ ವಿಶೇಷ ಕೃಪೆ ಇರುವಂತಹ ಭಗವಂತನೇ ಶ್ರೀ ಚೈತನ್ಯ ಮಹಾಪ್ರಭು. ಸೊ ಆ ಚೈತನ್ಯ ಮಹಾಪ್ರಭುವಿನ ಒಂದು ಕೃಪೆಯಿಂದ ಏನು ಮಾಡಿದ್ದಾರೆ, ಚೈತನ್ಯ ಮಹಾಪ್ರಭು ಏನು ಕೊಟ್ಟರು, ನಮ್ಮ ಒಳಗಡೆ ಇರುವಂತಹ ಒಂದು ರಾಕ್ಷಸ ಆಸುರಿ ಪ್ರವೃತ್ತಿಯನ್ನು ದುಷ್ಕೃತ್ಯ ಮಾಡುವಂಥ ಒಂದು ಪ್ರಜ್ಞೆಯನ್ನು ನಾಶಗೊಳಿಸುವುದಕ್ಕಾಗಿ ಕೊಟ್ಟಿರುವಂಥ ಒಂದು ವಿಶೇಷ ಕೊಡುಗೆ ಏನು, ಭಗವಂತ ಶ್ರೀ ಚೈತನ್ಯ ಮಹಾಪ್ರಭು ಕೊಟ್ಟಿರುವುದೇನು, ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಸಂತೋರಣೋಪನಿಷತ್ತಿನಲ್ಲಿ ಆಗಲೇ ಇತ್ತು. ಇತಿ ಷೋಡಶಕಂ ನಾಂ ಕಲಿಕಲ್ಮಶನಾಶನಂ ನಾತಃ ಪರತರೋಪಾಯಾತ್ ಸರ್ವವೇದೇಶು ದೃಶ್ಯತೆ. ಇದು ಕಲಿಸಂತರಣೋಪನಿಷತ್ತಿನಲ್ಲಿ ನಾರದ ಮುನಿ ಕೇಳ್ತಾರೆ ಬ್ರಹ್ಮದೇವರನ್ನ, ಅಯ್ಯೋ ಈ ಕಲಿಯುಗದ ಜನರಿಗೆ ಏನು ಉಪಾಯ ಇದೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಇವರು ಎಲ್ಲರೂ, ಅವರೊಳಗೆ ಅವರ ಮನಸ್ಸಿನಲ್ಲೇ ಅಸುರರಿದ್ದಾರೆ, ಇಂತಹ ಒಂದು ಆಸುರಿ ಪ್ರವೃತ್ತಿಯನ್ನು ತೆಗೆದು ಹೇಗೆ ಏನು ಉಪಾಯ ಇದೆ ಇವರಿಗೆ ಅಂತ. ಆಗ ಬ್ರಹ್ಮದೇವರು ಮೊದಲಿಗೆ ಹೇಳ್ತಾರೆ, ಇಲ್ಲ ಭಗವನ್ ನಾಮ ಸ್ಮರಣೆ ಮಾಡಿದ್ರೆ ಸಾಕು ಅಂತಾರೆ. ಆದರೆ ಭಗವನ್ ನಾಮ ಸ್ಮರಣೆ ಅಂತ ಹೇಳಿದ್ರೆ ಸಾಕಾಗಲ್ಲ, ಏನು ಒಂದು ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ಸ್ಪೆಷಲ್ ಮಂತ್ರ ಹೇಳಿ ನನಗೆ ಅಂತಾರೆ ನಾರದ ಮುನಿ. ಹೇಗೆ ಒಂದು ನಮಗೇನಾದರೂ ಹುಷಾರಿಲ್ಲದೆ ಹೋದರೆ, ಮೈಗೆ ಹುಷಾರಿಲ್ಲದೆ ಏನೋ ತೊಂದರೆ ಆಗಿದ್ದರೆ ನಾವು ಒಂದೊಂದು ಸತಿ ದುಡ್ಡು ಉಳಿಸೋದಕ್ಕೆ ಅಂತ ಡಾಕ್ಟ್ರ್ ಹತ್ರ ಹೋಗಲ್ಲ, ಡೈರೆಕ್ಟ್ ಮೆಡಿಕಲ್ ಶಾಪ್ಗೆ ಹೋಗ್ತೀವಿ. ಹೋಗ್ಬಿಟ್ಟು ಮೆಡಿಕಲ್ ಶಾಪ್ಗೆ ಹೋದರೆ ಏನು ಔಷಧಿ ತೊಗೋಬೇಕು, ನನಗೇನು ಹುಷಾರಿಲ್ಲ, ಔಷಧಿ ತೊಗೋಬೇಕು, ನನಗೆ ಜ್ವರ ಬರ್ತಾಯಿದೆ, ನೆಗಡಿ ಇದೆ ಅದು. ಹೇಗೆ ತೊಗೋತೀವಿ? ಈಗ ಸ್ವಲ್ಪ ಎಲ್ಲ ಗೊತ್ತಿರೋರು ಅದರ ಕ್ರೋಸಿನ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಏನೋ ಮಾತ್ರ ಕೇಳ್ಬೋದು. ಚಿಕ್ಕ ಮಗು ಕಳಿಸ್ತೀವಿ ಅಂದ್ಕೊಳ್ಳಿ, ಹೋಗಿ ತೊಗೊಂಬ ಅಂತ. ಅದೇನು ಮಾಡುತ್ತೆ, ಅದು ಕೆಂಪು ಬಣ್ಣದ ಇದೆಯಲ್ಲ, ಅದು ಚೆನ್ನಾಗಿದೆ, ಅದು ಕೊಡು ನನಗೆ ಅಂತ. ಇನ್ನೊಂದು ಅದು ನೀಲಿ ಬಣ್ಣ ಬೇಕು, ಅದು ಕೊಡು ಅಂತ. ಹಂಗೆ ಔಷಧಿ ತೊಗೊಂಡ್ರೆ, ಈ ಬಣ್ಣ ಚೆನ್ನಾಗಿದೆ, ಇದು ಸಿಹಿಯಾಗಿದೆ, ಇದು ಚೆನ್ನಾಗಿದೆ, ಇದು ಹುಳಿಯಾಗಿದೆ, ಇದು ತೊಗೊಳ್ಳೋಣ ಅಂತ ಔಷಧಿ ತೊಗೊಂಡ್ರೆ ಹೋಗುತ್ತಾ? ಇದು ಹೋಗಲ್ಲ. ಅದೇ ರೀತಿ ಎಲ್ಲ ಮಂತ್ರಗಳಿದೆ, ಎಷ್ಟೊಂದು ಮಂತ್ರ ತಂತ್ರ ಉಪನಿಷತ್ತಲ್ಲಿ ವೇದಗಳಲ್ಲಿ, ಈ ಯಜ್ಞ ಮಾಡಿ, ಆ ಯಾಗ ಮಾಡಿ, ಈ ತಪಸ್ಸು ಮಾಡಿ, ಅದು ಮಾಡಿ, ಇದು ಮಾಡಿ, ಎಷ್ಟೊಂದಿದೆ. ಆದರೆ ಕಲಿಯುಗದಲ್ಲಿ ವಿಶೇಷವಾಗಿ ನಮ್ಮೊಳಗೆ ಇರುವಂಥ ಅಸುರರನ್ನು ಕೊಲ್ಲೋದಕ್ಕೆ, ಆಸುರಿ ಪ್ರವೃತ್ತಿಯನ್ನು ಕೊಲ್ಲೋದಕ್ಕೆ ಏನು ಮಾಡಬೇಕು, ಸ್ಪೆಸಿಫಿಕ್ ಮೆಡಿಸಿನ್ ಹೇಳಿ ಅಂತ ನಾರದ ಮುನಿ ಕೇಳಿದ್ರು. ಅದಕ್ಕೆ ಬ್ರಹ್ಮದೇವರು ಹೇಳಿದ್ದು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ 16 ವರ್ಡ್ಸ್, ಈ ಷೋಡಶಕಂ ನಾಂ ಕಲಿಕಲ್ಮಷ ನಾಶನಂ. ಇನ್ನು ಏನು ಡೌಟ್ ಪಡಬೇಡ, ಏನಕ್ಕೆ ಅಂದರೆ ನಾತಃ ಪರತರೋಪಾಯ, ಬೇರೆ ಉಪಾಯನೇ ಇಲ್ಲ.
ಇದನ್ನು ನಾನು ಹೇಳ್ತೀನಿ, ಸರ್ವವೇದೇಶು ದೃಶ್ಯತೆ ಮಾತಃ ಪರತರೋಪಾಯ ಸರ್ವವೇದೇಶು ದೃಶ್ಯತೆ ಅಂತ ಹೇಳಿದ್ರು. ಇದು ಉಪನಿಷತ್ತಿನಲ್ಲಿ ಇತ್ತು. ಆದರೆ 500 ವರ್ಷದ ಹಿಂದೆ, 530 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ದ ಸಂದರ್ಭದಲ್ಲಿ, ಅವತಾರ ತಾಳಿದ್ದ ಸಂದರ್ಭದಲ್ಲಿ, ಆಗ ಈ ಸನಾತನ ಧರ್ಮದ ಒಂದು ಕೃಷ್ಣ ಹೇಳಿದ ಹಾಗೆ ಧರ್ಮ ನಶಿಸ್ತಾ ಹೋಗುತ್ತೆ. ಇದು ಭೌತಿಕ ಜಗತ್ತಿನ ಒಂದು ಸಾಮಾನ್ಯವಾದ ವಿಷಯ. ಏನೇ ಒಂದು ಒಳ್ಳೆಯದಾದರೂ ನಶಿಸ್ತಾ ಹೋಗುತ್ತೆ. ಯೋಗ ನಷ್ಟ ಅಂತಾರೆ ಈ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳ್ತಾರೆ ಯೋಗ ನಷ್ಟ ಪ್ರಂತರಪ. ನಾನೇ ಹೇಳಿದ್ದೆ ಈ ಭಗವದ್ಗೀತೆ, ಆದರೆ ಈಗ ಯೋಗ ನಷ್ಟ ಆಗಿದೆ, ಮತ್ತೆ ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅದೇ ರೀತಿ ಯೋಗ ನಷ್ಟವಾಗಿತ್ತು. ಏನು ಯೋಗ ನಷ್ಟ ಅಂದರೆ, ಎಲ್ಲರೂ ಅಂದ್ಕೊಳ್ಳೋದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋರು ಮಾತ್ರ ಹೇಳಬೇಕು ಉಪನಿಷತ್ತಿನ ಮಂತ್ರಗಳನ್ನು ಅಂತ. ಅದಕ್ಕೆ ಈ ಕಲಿಚಂದ್ರನ ಉಪನಿಷತ್ತಿನಲ್ಲಿರೋ ಈ ಮಂತ್ರನ ಅಡಗಿಸಿಟ್ಕೊಂಡ್ಬಿಟ್ಟಿದ್ರು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಮಾತ್ರ, ನಾವು ಮಾತ್ರ ಹೇಳಬೇಕು ಉಪನಿಷತ್ತು ಮಂತ್ರ, ಎಲ್ಲರಿಗೂ ಕೊಡೋದಿಲ್ಲ ಅಂತ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಯಾವಾಗ ಎಲ್ಲರಿಗೂ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಈ ಉಪನಿಷತ್ ಮಂತ್ರ ಹೇಳ್ಕೊಡೋ ಶುರು ಮಾಡಿದ್ರು. ಅಲ್ಲಿ ಆಗಿನ ಹುಟ್ಟು ಬ್ರಾಹ್ಮಣ ಕುಲದಲ್ಲಿ ಯಾರಿದ್ದರೋ ಅವರೆಲ್ಲ ಬಂದುಬಿಟ್ಟು, ಇದೇಗೆ ನೀನು ಉಪನಿಷತ್ತಿನ ಮಂತ್ರ ಎಲ್ಲರಿಗೂ ಕೊಡ್ತೀಯ, ಇದು ಮಹಾ ಅಪರಾಧ, ನಾವಿದಾಗ್ಲಿಕ್ಕೆ ಬಿಡೋದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರು. ಆಗ ಮಹಾಪ್ರಭುಗಳು ಯೋಚನೆ ಮಾಡಿದ್ರು, ಆಹಾ ಇವರು ಈ ಥರ ಮಾಡ್ತಿದ್ದಾರಲ್ಲ, ಇವರಿಗೆ ನಾನು ಹೇಗಾದರೂ ಇದನ್ನು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ದೆ, ಮಂತ್ರನ ಸ್ವಲ್ಪ ಟ್ವಿಸ್ಟ್ ಫ್ಲಿಪ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ. ಈಗ ಇದು ಉಪನಿಷತ್ತಿನ ಮಂತ್ರ ಇಲ್ಲ, ಎಲ್ಲರೂ ಹೇಳ್ಬೋದು ಅಂತ ಆಗೆಲ್ಲರೂ ಹೇಳೋದು. ಆ ರೀತಿ ಸಂಕೀರ್ತನ ಆಂದೋಲನವನ್ನು ಚೈತನ್ಯ ಮಹಾಪ್ರಭುಗಳು ಮಾಡಿತ್ತು. ಈ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಅನ್ನೋದಕ್ಕೆ ಗೊತ್ತಾಗಬೇಕು ಅಂದರೆ ಬಹಳ ಒಂದು ಗೌಪ್ಯವಾದ ವಿಷಯ ಇದು. ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ರಲ್ಲ, ಹಲವಾರು ಕಡೆ ಗೌಪ್ಯವಾಗಿ ಹೇಳಿದ್ದಾರೆ, ಡೈರೆಕ್ಟಾಗಿ ಹೇಳಿಲ್ಲ ಅಂತ. ಯಾಕೆ ಅಂದರೆ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಅವರೇ ಇದ್ದಾಗಲೂ ಕೂಡ ಯಾರಾದರೂ ಅವ್ರನ್ನ ನೀವೇ ಕೃಷ್ಣ ನೀವೇ ಭಗವಂತ ಅಂದರೆ ಕಿವಿ ಮುಚ್ಕೋತಿದ್ರು. ಕೃಷ್ಣ ಕೃಷ್ಣ ಈ ಥರ ಅಪರಾಧ ಮಾಡಬೇಡ, ನಾನು ಬರೀ ಭಕ್ತ, ನನ್ನಕ್ಕೆ ಭಗವಂತ ಅಂತ ಕರೀಬೇಡ ಅಂತ. ಆದರೆ ಅವರ ಭಕ್ತರು ಅವರ ಮಹಿಮೆಯನ್ನು ಎಲ್ಲರಿಗೂ ಹೇಳಬೇಕು ಅಂತ ಅವ್ರಿಗೆ ಆಸೆ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಇದೇ 4ನೇ ಅಧ್ಯಾಯದಲ್ಲೇ ಕೃಷ್ಣ ಹೇಳ್ತಾನೆ, ಇದೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಯದಾ ಧರ್ಮಸ್ ಇದೆಲ್ಲ ಹೇಳಿದ್ಮೇಲೆ ಮುಂದಕ್ಕೆ ಹೇಳ್ತಾನೆ. ಆದರೆ ಕೆಲವರಿಗೆ ಬರೀ ಪುಣ್ಯ ಕಾರ್ಯಗಳು ಮಾಡಬೇಕು, ಪುಣ್ಯ ಗಳಿಸ್ಕೋಬೇಕು, ಪುಣ್ಯದಿಂದ ಸ್ವರ್ಗಕ್ಕೆ ಹೋಗಬೇಕು ಇಂಥ ಆಸೆ ಇರುತ್ತೆ ಜನರಿಗೆ. ಅವ್ರು ಹಂಗೆ ಮಾಡ್ಕೊಂಡಿರಲಿ ಬಿಡು, ಪುಣ್ಯ ಮಾಡ್ಕೊಂಡಿರಲಿ, ಅವ್ರಿಗೆಲ್ಲ ನೀನು ಜಾಸ್ತಿ ತಳಬೇಡ, ಇಲ್ಲ ಭಗವಂತನ ಭಕ್ತಿ ಮಾಡು ಅಂತ ತಳಬೇಡ, ಅವ್ರು ಹೇಗೋ ಪುಣ್ಯ ಕರ್ಮ ಮಾಡಿಕೊಂಡು ಅವರೇ ನಿಧಾನವಾಗಿ ಇದಕ್ಕೆ ಬರ್ತಾರೆ, ನೀನು ಅದನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಆದರೆ ಅದೇ ಇದರಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾರೆ, ಭಗವಂತನ ಭಕ್ತರು ಯಾರಿದ್ದಾರಲ್ಲ ಅವರು ಭಗವಂತನಿಗಿಂತ ಜಾಸ್ತಿ ಕರುಣೆ ಹೊಂದಿದ್ದಾರೆ ಅಂತ. ಭಗವಂತ ಹೇಳ್ತಾನೆ ಡಿಸ್ಟರ್ಬ್ ಮಾಡಬೇಡ ಅಂತ, ಆದರೆ ಭಗವಂತನ ಭಕ್ತರು ಹೋಗಿ ಡಿಸ್ಟರ್ಬ್ ಮಾಡ್ತಾರೆ. ಇಲ್ಲ 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 ನೀವು ಭಗವಂತನ ಬಗ್ಗೆ ತಿಳ್ಕೊಳ್ಳಿ, ಬರೀ ಇದೊಂದೇ ಸಾಕಾಗಲ್ಲ, ಏನಿದು ಒಳ್ಳೇದು ಮಾಡಿ ಎಲ್ಲರೂ ಹೇಳ್ತಾರೆ, ಡೂ ಗುಡ್ ಬಿ ಗುಡ್ ಸಾಕು ಅಷ್ಟೇ ಅಂತ. ಆದರೆ ಭಗವಂತನ ಭಕ್ತರು ಹೋಗಿ ಹೇಳ್ತಾರೆ, ಏನು ಡೂ ಗುಡ್ ಬಿ ಗುಡ್ ಅಂತೀರಾ, ನೀವು ಜೈಲಲ್ಲಿದ್ದೀರಪ್ಪ, ಜೈಲಲ್ಲಿ ನೀನು ಇದ್ಕೊಂಡು ಏನು ಒಳ್ಳೇದು ಮಾಡಿದ್ರೆ ಜೈಲಲ್ಲಿ ಈಗ ನಿನಗೆ 1 ರಾಗಿ ಮುದ್ದೆ ಕೊಡ್ತಾ ಇದ್ದಾರೆ, ನಾಳೆ 2 ರಾಗಿ ಮುದ್ದೆ ಕೊಡ್ತಾರೆ, ಆದರೆ ನೀನು ರಾಗಿ ಮುದ್ದೆನೇ ತಿನ್ನಬೇಕಲ್ಲ. ಬಾರಪ್ಪ ಆಚೆ ಬಂದರೆ ನಿಂಗೆ ಏನು ಬೇಕೋ ಎಲ್ಲ ತೊಗೋಬೋದು, ಆಚೆ ಬರೋದು ಹೇಗೆ ಅಂತ ತಿಳ್ಕೊ, ಅದಕ್ಕೆ ಭಗವದ್ಭಕ್ತಿ ಮಾಡು ಅಂತ ಹೇಳ್ತಾರೆ. ಆ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳೇ ಭಗವಂತ ಅಂತ ತೋರಿಸ್ಕೊಂಡಿಲ್ಲ, ಆದರೆ ಭಕ್ತರಿಗೆ ಚೈತನ್ಯ ಮಹಾಪ್ರಭುಗಳ ಭಕ್ತರಿಗೆ ಚೈತನ್ಯರ ಬಗ್ಗೆ ತಿಳಿಸಬೇಕು ಅನ್ನೋ ಒಂದು ಆಸೆ. ಆದ್ದರಿಂದ ನಮ್ಮ ಭಕ್ತರು ಪ್ರಭುಪಾದರ ನಿರ್ದೇಶನದಲ್ಲಿ ಚೈತನ್ಯ ಮಹಾಪ್ರಭುಗಳ ಪ್ರಭುಪಾದರು ಅನುವಾದ ಮಾಡಿದ್ರು.
ಇಂಗ್ಲೀಷ್ಗೆ ಚೈತನ್ಯ ಚರಿತಾಮೃತ ಅಂತ. ಯಾರ್ಯಾರು ಓದಿದ್ದೀರಾ ಚೈತನ್ಯ ಚರಿತಾಮೃತ? ಎಷ್ಟು ಜನ ಓದಿದ್ದೀರಾ? ಎಲ್ಲ ಫುಲ್ 9 ವಾಲ್ಯೂಮ್ಸ್ ಇಡೀ ಇದರಲ್ಲಿ ಎಷ್ಟು ಜನ ಓದಿದ್ದಾರೆ ತೋರಿಸಿ, ಕೈ ಎತ್ತಿ ನೋಡೋಣ. ಆ ಮಾತಾಜಿ ಒಬ್ಬರು ಓದಿದ್ದಾರೆ, ಇಬ್ಬರು, ಮೂರು ಜನ ಓದಿದ್ದಾರೆ ಅಷ್ಟೇ. 3 ಜನ ಓದಿದ್ದಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ಹೇಳೋದೇನು, ಪೃಥ್ವೀತೇ ಆಚೆ ಯಥಾ ನಗರಾದಿ ಗ್ರಾಮ, ಎಲ್ಲ ನಗರಾದಿ ಗ್ರಾಮಗಳಲ್ಲೂ ಸರ್ವತ್ರ ಪ್ರಚಾರ ಹೋಯ್ಬೆ ಮರಣ, ನನ್ನ ಹೆಸರು ಚೈತನ್ಯರ ಹೆಸರು ಎಲ್ಲರ ಕಡೆ ಹೋಗಬೇಕು ಅಂತ ಹೇಳ್ತಾರೆ. ಹೇಗೆ ಹೋಗುತ್ತೆ? ಹರೇ ಕೃಷ್ಣಗಿರಿಯ ಪಕ್ಕದ ರೋಡಲ್ಲೇ ಗೊತ್ತಿಲ್ಲ, ಏನೋ ಗೊತ್ತು. ನಮ್ಮ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರ್ತಾರೆ, ಯಾರಿದು ಕೃಷ್ಣ ಬಲರಾಮ ಗೊತ್ತು, ರಾಧಾಕೃಷ್ಣ ಗೊತ್ತು, ಯಾರು ಇವ್ರು ಹಿಂಗೆ ಇಬ್ಬರು ಕೈ ಎತ್ಕೊಂಡು ನಿಂತ್ಕೊಂಡಿದ್ದಾರಲ್ಲ ಅಂತ ನೋಡ್ತಾರೆ, ಯಾರಿಗೂ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಭಕ್ತರು ಅದೇ ಚೈತನ್ಯ ಚರಿತಾಮೃತವನ್ನು ಕಾದಂಬರಿ ರೂಪದಲ್ಲಿ, ಕಥೆಯ ರೂಪದಲ್ಲಿ ಮಾಡಬೇಕು ಅಂತಾನೆ ಒಂದು ಕವಿಗಳನ್ನು ಹಿಡ್ಕೊಂಡು ಕಾದಂಬರಿಗಾರನ ಇದು ಮಾಡಿ ಶ್ಲೋಕ ಕೃಷ್ಣ ಸ್ವಾಮಿಯವರು ಅವರ ನಿರ್ದೇಶನದಲ್ಲಿ ಚೈತನ್ಯ ಚರಿತಾಮೃತದ ಒಂದು ಕಾದಂಬರಿ ರೂಪವಾಗಿ ಮಾಡಿದ್ದೆ ವಿಶ್ವಂಭರ ಅಂತ. ಈ ವಿಶ್ವಂಭರ ಕೃತಿ ಕರ್ನಾಟಕದ ಪ್ರತಿಯೊಂದು ಮನೆಗೂ ಹೋಗಬೇಕು. ಅದರ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಯಾಕೆಂದರೆ ಇದರಿಂದಾನೇ ಆ ಆಸುರಿ ಪ್ರವೃತ್ತಿ ಎಲ್ಲ ಹೋಗಿ ಚೈತನ್ಯರ ನಾಮ ಎಲ್ಲರ ಮನೆಗೂ ಹೋಗುತ್ತೆ, ಎಲ್ಲ ಮನಸ್ಸಿಗೂ ಮುಟ್ಟತ್ತೆ. ಅದರಿಂದ ಉದ್ದೇಶದಿಂದನೇ ಚೈತನ್ಯ ಮಹಾಪ್ರಭುಗಳ ಈ ಪುಸ್ತಕ ಬಂದಿರೋದು, ಜೀವನಾಧಾರಿತ ಕಾದಂಬರಿ ವಿಶ್ವಂಭರ. ಅದರಲ್ಲಿ ಇವತ್ತು ಭಗವಂತನ ಪದಚಿಹ್ನೆಗಳಿದ್ದರಿಂದ ಎಷ್ಟು ಶುಭ ಅಂತ ಹೇಳಿದ್ರು ಅಲ್ಲ ಇವತ್ತು. ಅದನ್ನು ಇವತ್ತು ನಿಮಗೆಲ್ಲರಿಗೂ ಎಷ್ಟು ಜನ ಈ ಪುಸ್ತಕ ಪಡ್ಕೊಂಡಿದ್ದೀರಾ? ಆಗಲೇ ಇಲ್ಲ ಕನ್ನಡದವರು ಕನ್ನಡ ಕ್ಲಾಸಲ್ಲಿ ಬಂದು ಕೂತ್ಕೋತೀರಾ, ಕನ್ನಡ ಪುಸ್ತಕ ತೊಗೊಂಡಿಲ್ಲ ವಿಶ್ವಂಭರ ಇನ್ನೂ. ಇವತ್ತು ನಿಮಗೊಂದು ಗ್ಲಿಮ್ಸ್ ಕೊಡ್ತೀನಿ ಇದರದ್ದು, ಭಗವಂತನ ಚಿಹ್ನೆಗಳ ಬಗ್ಗೆ ಇದರಲ್ಲಿ ಬರೆದಿರೋಂಥದ್ದು. ಅದನ್ನು ನಾವು ಟೈಮ್ ಎಷ್ಟು ಟೈಮ್ ಇದೆ ನಮಗೆ? ಮುಗೀತಾ? 10 ನಿಮಿಷ ಇದೆಯಾ? ಇದೊಂದು ಹೇಳಿಬಿಟ್ಟು ಭಗವಂತನ ಚಿಹ್ನೆಗಳ ಬಗ್ಗೆ ಇದರಲ್ಲಿ ಏನಿದೆ ಅಂತ ನೋಡೋಣ. ಚೈತನ್ಯ ಮಹಾಪ್ರಭುಗಳ ವಿಶ್ವಂಭರನ ಬಾಲ್ಯ ಲೀಲೆಗಳು, ಅದರಿಂದ ಒಂದಷ್ಟು ಓದೋಣ. ಇದರಲ್ಲಿ ಭಗವಂತನ ಚಿಹ್ನೆಗಳಿಂದ ಎಷ್ಟು ಶುಭ ಅಂತ ಹೇಳ್ತಾರಲ್ಲ, ಅದೇ ಭಗವಂತ ಚಿಹ್ನೆ ಏನಕ್ಕೆ ಚೈತನ್ಯ ಮಹಾಪ್ರಭು ಕೃಷ್ಣನೇ ಅಂತ ಗೊತ್ತಾಗತ್ತರ ಇದರಲ್ಲಿ ಗೊತ್ತಾಗೋಂಥ ಒಂದು ಲೀಲೆ ಇದಿದೆ, ಅದನ್ನು ನೋಡೋಣ ಇವಾಗ. ಏನಾಯಿತು ಅಂತ ಇಲ್ಲಿದೆ. ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ದಾರೆ. ಅವರು ಎಲ್ಲಿ ಹುಟ್ಟಿದ್ದು ಯಾರಿಗೆ ಗೊತ್ತು ಕತೆ? ನವದ್ವೀಪ ಸರಿ, ಮಾಯಾಪುರಾಣ ಸರಿ, ಹಳ್ಳಿ ಮಾಯಾಪುರಾಣೆ ಬೇವಿನ ಮರದ ಕೆಳಗಡೆ. ಆದ್ದರಿಂದ ಅವನಿಗೆ ಹೆಸರು ಬಂದಿದ್ದು ನಿಮಾಯ್. ನಿಮಾಯ್ ಅಲ್ಲಿ ಹುಟ್ಟಿದ ಮೇಲೆ ಈಗ ಕೆಲವು ವಾರ ಕಳೀತು, ಆಗ ತೊಟ್ಟಿಲಿಗೆ ಹಾಕ್ತಾರೆ. ತೊಟ್ಟಿಲಿಗೆ ಹಾಕಿ ಎಲ್ಲ ಹಾಡಿ ಎಲ್ಲರೂ ನೋಡ್ತಾ ಇರ್ತಾರೆ. ತೊಟ್ಟಿಲ ಹಾಡು ಮುಗಿಯುತ್ತಿದ್ದಂತೆ ಶಚೀದೇವಿ ಮಗುವನ್ನು ತೊಡೆಯಲ್ಲಿರಿಸಿಕೊಂಡರು ಎದೆ ಹಾಲು ನೀಡಲಾರಂಭಿಸಿದರು. ಮೊದಲನೇ ಸಾರಿ ಎದೆ ಹಾಲು ಕೊಟ್ಟರು. ನಿಮಾಯಿ ಪುಟ್ಟ ಕಾಲುಗಳನ್ನು ಬಡಿಯುತ್ತಾ, ಅವರು ಹಾಲು ಕುಡಿತಾರೆ ಅವಾಗ, ಕಾಲುಗಳನ್ನು ಬಡಿಯುತ್ತಾ ತಾಯಿಯ ಕಣ್ಣುಗಳಲ್ಲಿ ದೃಷ್ಟಿನಿಟ್ಟು ಮೊಲೆ ಹಾಲನ್ನು ಕುಡಿಯತೊಡಗಿದ. ಹಾಲನ್ನು ಕುಡಿದು ಕಡೆಬಾಯಲ್ಲಿ ಬಿಡತೊಡಗಿದ. ಅವನನ್ನು ಎತ್ತಿಕೊಳ್ಳಲು ಬಂದವರೆಲ್ಲ ಇದನ್ನು ನೋಡಿದರು, ಆನಂದಿಸಿದರು. ನಿಮಾಯ್ ನಗದಿದ್ದರೂ ಅಲ್ಲಿದ್ದವರಿಗೆ ಅವನು ನಕ್ಕ ಹಾಗೇ ಕಾಣಿಸಿತ್ತು. ಆತ ಬೆರಗು ಗಣ್ಣುಗಳಿಂದ ಅವರನ್ನು ನೋಡಿದ, ಕೈಕಾಲುಗಳನ್ನು ದಡಬಡನೆ ಬಡಿದ. ಶಚೀದೇವಿಗೆ ಅವನ ಕಾಲಿನಲ್ಲಿ ವಿಚಿತ್ರ ಗುರುತುಗಳು ಕಂಡವು. ಆಕೆಗೆ ಆತಂಕವಾಯಿತು.
ಅಯ್ಯೋ ದೇವರೇ, ಇದೆಂಥದ್ದು ಎಂದು ಆಕೆ ಗಂಡನನ್ನು ಕರೆದು ತೋರಿಸಿದರು. ಮಿಶ್ರರಿಗೂ ಅದು ಅರ್ಥವಾಗಲಿಲ್ಲ. ಜಗನ್ನಾಥ ಮಿಶ್ರ ಚೈತನ್ಯ ಮಹಾಪ್ರಭುಗಳ ತಂದೆ. ಅವರು ಮಾವ ನೀಲಾಂಬರ ಚಕ್ರವರ್ತಿಯವರ ಮೊರೆ ಹೋದರು. ಅವ್ರ ಮಾವ ನೀಲಾಂಬರ ಚಕ್ರವರ್ತಿ ಅಂದರೆ ಚೈತನ್ಯ ಮಹಾಪ್ರಭುಗಳ ತಾತ. ಅವರು ಮಹಾನ್ ಜ್ಯೋತಿಷಿ ಪಂಡಿತರು. ಅವ್ರ ಹತ್ರ ಕೇಳಿದ್ರು. ಅವ್ರೇನು ಹೇಳಿದ್ರು? ಅವರಿಗೆ ಸಾಮುದ್ರಿಕ ಶಾಸ್ತ್ರ ಗೊತ್ತಿತ್ತು. ಅಂದರೆ ಪಾದದಲ್ಲಿ ಶರೀರದಲ್ಲಿರೋವಂಥ ಲಕ್ಷಣಗಳ ಮೂಲಕ ಆ ವ್ಯಕ್ತಿಯ ಬಗ್ಗೆ ಹೇಳ್ಬೋದು ಅವರು. ಅದು ಅವ್ರಿಗೆ ಗೊತ್ತಿತ್ತು. ನೀಲಾಂಬರ ಚಕ್ರವರ್ತಿಯರು ಮಗುವನ್ನು ತೊಡೆಯೇರಿಸಿಕೊಂಡರು. ಮಗುವಿನ ಕೆನ್ನೆಗೆ ಮೃದುವಾಗಿ ಬಡಿದರು. ಟುಕ್ ಟುಕ್ ಎಂದು ಬಾಯಿಯಲ್ಲಿ ವಿಶಿಷ್ಟ ಶಬ್ದವನ್ನು ಹೊರಡಿಸಿದರು. ನಾವು ಮಾಡ್ತೀವಲ್ಲ ಮಕ್ಕಳಿಗೆ ಅಂತ, ಆ ಥರ. ಮಗುವಿನ ಗಮನವನ್ನು ತಮ್ಮ ನಾಲಿಗೆಯ ಶಬ್ದಕ್ಕೆ ವಶವಾಗುತ್ತಿದ್ದಂತೆಯೇ ಕಾಲುಗಳನ್ನು ಎತ್ತಿ ಪಾದಗಳಿಗೆ ಮುತ್ತಿಕ್ಕಿದರು. ಅವರಿಗೆ ಮಗುವಿನ ಪಾದಗಳಲ್ಲಿ ಅಪರೂಪದ ಚಿಹ್ನೆಗಳು ಎದ್ದು ಕಾಣಿಸಿದವು. ಅಲ್ಲಿ ಅವರಿಗೆ ಶ್ರೀಕೃಷ್ಣನ ವಿಶಿಷ್ಟ ಪಾದ ಚಿಹ್ನೆಗಳಾದ ಧ್ವಜ, ಸಿಡಿಲು, ಅಂಕುಶ, ಪದ್ಮ, ರಥ, ಕೊಡೆ, ಚಾಮರ, ಸ್ವಸ್ತಿಕ, ಜಂಬೂಫಲ, ಊರ್ಧ್ವರೇಖೆ, ತ್ರಿಕೋನ, ಆನೆ ಮತ್ತು ನೀರಿನ ಕೊಡಗಳು ಕಂಡವು. ನೀಲಾಂಬರ ಚಕ್ರವರ್ತಿಯವರ ಆನಂದವು ಆಕಾಶಗಾಮಿಯಾಯಿತು. ಅವರು ಈ ಹಿಂದೆ ತಾವು ಮಗುವಿನ ಜಾತಕವನ್ನು ಪರಿಶೀಲಿಸಿ ಹೇಳಿದ್ದು ನಿಜವಾಯಿತು ಎಂದುಕೊಂಡರು. ಖುಷಿಯಲ್ಲಿ ಅವರು ಮಗಳು ಮತ್ತು ಅಳಿಯಂದಿರನ್ನು ಬಳಿಗೆಳೆದರು. ಈತ ಸಾಕ್ಷಾತ್ ನಾರಾಯಣನ ಅವತಾರ, ಅದರಿಂದಾಚೆ ಹೇಳಲು ನಾನು ಅಶಕ್ತ ಎಂದರು. ತಮ್ಮ ತೊಡೆಯಲ್ಲಿದ್ದ ಮಗುವಿಗೆ ಕೈ ಮುಗಿದರು. ಮಿಶ್ರ ದಂಪತಿಗಳು ಮೂಕವಿಸ್ಮಿತರಾದರು. ಇದು ಪವಾಡವಲ್ಲದೆ ಇನ್ನೇನು ಎಂದು ಪರಸ್ಪರ ಮುಖ ನೋಡುತ್ತಾ ಹರ್ಷಚಿತ್ತರಾದರು. ಸೊ ಮಗುವಾಗಿದ್ದಾಗಲೇ ಅವರ ಪದಚಿಹ್ನೆಗಳು ಕೃಷ್ಣನ ಪದಚಿಹ್ನೆಗಳಂತನೇ ಇತ್ತು. ಆದ್ದರಿಂದ ಅವರು ಕೃಷ್ಣನೇ ಅಂತ ನೀಲಾಂಬರ ಚಕ್ರವರ್ತಿ ನಾರಾಯಣನೇ, ಸಾಕ್ಷಾತ್ ನಾರಾಯಣನ ಅವತಾರ ಅಂತ ಹೇಳಿದರು. ಮಗುವಿಗೆ ನೀಲಾಂಬರ ಚಕ್ರವರ್ತಿಯವರ ಇಚ್ಛಾನುಸಾರವಾಗಿ ವಿಧಿವತ್ತಾಗಿ ಆವಾಗ ನಾಮಕರಣ ಆಯಿತು. ಏನು ನಾಮಕರಣ ಅಂದರೆ ವಿಶ್ವಂಭರ, ಜಗತ್ತನ್ನು ರಕ್ಷಿಸಿ ಪೋಷಿಸುವವನು ಎಂದು ನಾಮಕರಣ ಮಾಡಲಾಯಿತು. ಎರಡನೆಯ ಹೆಸರಾಗಿ ಈಗಾಗಲೇ ಸ್ತ್ರೀಯರು ನೀಡಿರುವ ನಿಮಾಯನ್ನು ಉಪಯೋಗಿಸಬಹುದು ಎಂದು ಪಂಡಿತರು ಘೋಷಿಸಿದರು. ಆಗ ಅಲ್ಲಿದ್ದವರಲ್ಲಿ ಮಗುವಿನ ಪ್ರವೃತ್ತಿಯ ಮುಂದೆ ಯಾವ ಕಡೆ ವಾಲುತ್ತದೆ ಎಂದು ಕುತೂಹಲ ಉಂಟಾಯಿತು. ನಾಮಕರಣ ಆದಮೇಲೆ ಎಲ್ಲ ವಸ್ತುಗಳು ಇಡ್ತಾರೆ, ಮಕ್ಕಳು ಏನು ಮುಟ್ತಾರೆ ಅಂತ ನೋಡೋದಕ್ಕೆ. ಅವರು ಒಂದು ಕಡೆ ಅಕ್ಕಿ, ಹುರಿದ ಭತ್ತ, ಭಾಗವತ ಪುಸ್ತಕ ಮತ್ತು ನಾಣ್ಯಗಳ ಜೊತೆ ಚಿನ್ನ ಬೆಳ್ಳಿಯ ಪುಟ್ಟ ಪುಟ್ಟ ಆಭರಣಗಳನ್ನು ಇರಿಸಲು ಮುಂದಾದರು. ಆಮೇಲೆ ಮಗುವನ್ನು ಆ ವಸ್ತುಗಳನ್ನು ಇರಿಸಿದ ಕಡೆಗೆ ತರಲಾಯಿತು. ಎಲ್ಲರೂ ಮಗುವು ಆ ವಸ್ತುಗಳಲ್ಲಿ ಯಾವುದನ್ನು ಆಯ್ಕೆ ಮಾಡುತ್ತದೆ ಎಂದು ಕುತೂಹಲದಿಂದ ನೋಡತೊಡಗಿದರು. ವಿಶ್ವಂಭರನು ಆಚೆ ಈಚೆ ನೋಡಲಿಲ್ಲ, ಬೇರೆ ಯಾವ ವಸ್ತುಗಳನ್ನೂ ಬಯಸಲಿಲ್ಲ. ಆತ ಅಲ್ಲಿ ಇರಿಸಿದ್ದ ಭಾಗವತ ಪುಸ್ತಕದಾಚೆ ಕೈ ಚಾಚಿದ, ಕಚ್ಚಿ ತಿನ್ನಲು ಮುಂದಾದ. ನೋಡುಗರು ವಿಸ್ಮಯಪಟ್ಟರು. ಪಂಡಿತರು ಈತ ಮಹಾತ್ಮನಾಗುತ್ತಾನೆ, ಪರಮ ಭಾಗವತೋತ್ತಮನಾಗುತ್ತಾನೆ ಎಂದು ಸಂಭ್ರಮಿಸಿದರು. ಮಿಶ್ರ ದಂಪತಿ ಖುಷಿಯಲ್ಲಿ ತಮ್ಮ ಬದುಕು ಸಾರ್ಥಕವಾಯಿತು ಎಂದುಕೊಂಡರು. ಅಲ್ಲಿದ್ದ ಹಿರಿಯರಿಗೆ ನಮಸ್ಕರಿಸಿ ಎಲ್ಲ ಅತಿಥಿಗಳಿಗೂ ಬೀಳ್ಕೊಟ್ಟರು. ವಿಶ್ವಂಬರ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಜೈ. ಸೊ ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳಿಗೆ ವಿಶ್ವಂಬರ ಅಂತ ನಾಮಕರಣ ಆಯಿತು. ಅವರ ಪದಚಿಹ್ನಗಳಲ್ಲಿ ಕೃಷ್ಣನೇ ಇತ್ತು. ಆದ್ದರಿಂದ ನಾವು ನಮ್ಮ ಆಸುರಿ ಪ್ರವೃತ್ತಿಯನ್ನೆಲ್ಲ ಹೋಗಾಡಿಸ್ಬೇಕು ಅಂದರೆ, ಕೊಲ್ಲಬೇಕು ಅಂದರೆ ವಿಶ್ವಂಬರನನ್ನು ನಮ್ಮ ಮನದಲ್ಲಿ ತುಂಬಿಸ್ಕೋಬೇಕು. ಆದ್ದರಿಂದ ಇದುವರೆಗೂ ಯಾರ್ಯಾರು ಇದನ್ನು ಪಡ್ಕೊಂಡಿಲ್ಲ, ಇವತ್ತೇ ಪಡ್ಕೊಳ್ಳಿ. ಹಾಗೂ ಎಷ್ಟು ಜನ ಬುಕ್ ಮ್ಯಾರಥಾನ್ ಮಾಡ್ತಿದ್ದೀರಾ? ಇಷ್ಟೊಂದು ಜನ ಇದ್ದಾರೆ ಬುಕ್ ಮ್ಯಾರಥಾನ್. ಮುಂದಿನ ವಾರ ನಾವು ನಿಮಗೆ ಇನ್ನೊಂದು ತುಂಬ ಎಕ್ಸೈಟಿಂಗ್ ನ್ಯೂಸ್ ಕೊಡ್ತೇವೆ. ಆದರೆ ಮೋಸ್ಟ್ಲಿ ಕನ್ನಡ ಕ್ಲಾಸಿಗೆ ಬಂದಿರೋರಿಗೆ ಮಾತ್ರ ಅಡ್ವಾನ್ಸ್ ನ್ಯೂಸ್ ಕೊಡ್ತಾಯಿದ್ದೀನಿ.
ಬುಕ್ ಮ್ಯಾರಥಾನ್ ನಡೀತಾ ಇದೆ ಅಲ್ಲ, ಸೊ ಎಲ್ಲ ಮೈಲ್ ಸ್ಟೋನ್ ಅದು ಇದು ಕೊಟ್ಟಿರ್ತಾರೆ, ಇಷ್ಟು ಇದನ್ನು. ವಿಶ್ವಂಬರ ಬುಕ್ ಮ್ಯಾರಥಾನ್ ಬರ್ತಾ ಇದೆ. ವಿಶ್ವಂಬರ ಪುಸ್ತಕ ವಿಶೇಷವಾಗಿ ಯಾರು ವಿತರಣೆ ಮಾಡ್ತಾರೋ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಇರುವಂಥ ವಿಶೇಷ ಉಡುಗೊರೆಗಳು ಸಿಗುತ್ತೆ. ಮುಂದಿನ ವಾರ ಎಕ್ಸಾಕ್ಟ್ಲಿ ಏನೇನಿರುತ್ತೆ ಅಂತ ಹೇಳ್ತೇವೆ. ಹೇಗೆ ಅಂದರೆ ಮೊದಲನೇ ಮೈಲ್ ಸ್ಟೋನ್ ಏನಿದೆ ಅಂದರೆ, ಮೊದಲನೇ ಮೈಲ್ ಸ್ಟೋನ್ ಏರಬೇಕು ಅಂದರೆ ಇದುವರೆಗೂ ಯಾರು ಮಾಡಿಲ್ವೋ ಅವ್ರಿಗೆ ಇವತ್ತು ಹುಮ್ಮಸ್ಸು ತುಂಬ್ತಾ ಇದ್ದೀನಿ. 10 ಪುಸ್ತಕ ಮಾಡಿದ್ರೆ ಒಂದು ಕೊಡುಗೆ ಬರುತ್ತೆ. ಜಸ್ಟ್ 10 ಪುಸ್ತಕ ಮಾಡಿದ್ರೆ ಸಾಕು. 10 ಪುಸ್ತಕ, ಆಮೇಲೆ ನೆಕ್ಸ್ಟು 50 ಪುಸ್ತಕ, ಆಮೇಲೆ 100, 200, 300, 400, 500 ಪುಸ್ತಕಗಳಿರೋದೇ ಇವಾಗ ಪ್ರಿಂಟ್ ಆಗಿರೋದೇ 1000. ಯಾರು 500 ಪುಸ್ತಕ ಮಾಡ್ತಾರೋ ನೋಡೋಣ. ನೀವು ಮಾಡೋ ಅಷ್ಟೊತ್ತಿಗೆ ಇನ್ನೊಂದು 5000 ಪ್ರಿಂಟ್ ಮಾಡಿಬಿಡ್ತೀವಿ ಬಿಡಿ ಅದಕ್ಕೆ. ಸೊ ಆದ್ದರಿಂದ ಎಲ್ಲರೂ ಇದನ್ನು ತಗೊಂಡು ಮಾಡಿ ವಿಶ್ವಂಭರನನ್ನು ಕನ್ನಡಿಗರ ಪ್ರತಿಯೊಬ್ಬರ ಮನೆಯಲ್ಲೂ ವಿಶ್ವಂಭರ ಹೋಗಬೇಕು. ಚೈತನ್ಯ ಮಹಾಪ್ರಭು ಹೇಳಿದ ಒಂದು ಮಾತು, ಯಥಾ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೊಯ್ವೆ ಮೊರನಾಮ್. ಈ ಚೈತನ್ಯ ಮಹಾಪ್ರಭುಗಳ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರೂ ಆ ನಾಮವನ್ನು ಹೇಳಬೇಕು. ಇದು ಆಗಬೇಕು ಅಂದರೆ ತಮ್ಮೆಲ್ಲರ ಕೈಯಲ್ಲಿದೆ. ಮೊದಲು ನೀವು ತಗೊಳ್ಳಿ, ನೀವೆಲ್ಲ ಓದಿ ಬೇರೆಯವ್ರಿಗೂ ಕೊಡಿ. ಆದರೆ ಇದರೊಂದಿಗೆ ಇವತ್ತಿನ ಭಾಗವತ ಪ್ರವಚನನ ವಿಶ್ರಾಮ ಮಾಡೋಣ. ಹರೇ ಕೃಷ್ಣ. ಶ್ರೀಮದ್ ಭಗವಂತರಾಜ್ ಶ್ರೀಮದ್ ಭಾಗವತಂ ಕೀ ಜಯ. ವಿಶ್ವಂಬರ ಶ್ರೀ ಚೈತನ್ಯ ಮಹಾಪ್ರಭು ಕೀ ಜಯ. ಜಗದ್ಗುರು ಶೀಲ ಪ್ರಭುಪಾದ ಕೀ ಜಯ.